ಬೇರಲ್ಲಿರೋದು ಎಲ್ಲೂ ಹೋಗಲ್ಲ, ಅದು ಹೊರಗಡೆ ತಾನೇ ಬರಬೇಕು. ಬೇರಲ್ಲಿರೋದು ಯಾವಾಗಲೂ ಫೇಡ್ ಆಗೋದೇ ಇಲ್ಲ, ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. ಭೂಮಿ ಒಳಗಿರೋದು ಹೊರಗೆ ಬರಲ್ವ, ಬಂದೇ ಬರುತ್ತೆ. ಅದನ್ನು ಕಲ್ಚರ್ ಅಂತಾರೆ. ಕಲ್ಚರ್ ಅನ್ನೋದು ನಮ್ಮಲ್ಲಿರೋದು ಹೊರಗೆ ಬಂದೇ ಬರುತ್ತೆ, ಅದು ಕಾಣಿಸುತ್ತೆ. ಅದು ಬರಬೇಕು, ಹೊರಗಡೆ ಬರೋಕ್ಕೆ ನಾವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ, ಜೀವನನ ಪ್ರಾಕ್ಟೀಸ್ ಮಾಡಿ. ನೀನು ಹೊತ್ಕೊಂಡು ಬಂದಿದೆಯಾ, ಕಲ್ಚರ್ ಇದೆ ಒಳಗೆ, ಅದು ಹೊರಗೆ ಬಂದಿಲ್ಲ ಅಂತ. ಅದಕ್ಕೆ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಡ್ರಾಮಾ, ಡ್ಯಾನ್ಸು, ಮ್ಯೂಸಿಕ್ಕು, ಆಟ, ಕತೆ ಇದೆಲ್ಲ ಯಾತಕ್ಕೆ? ಅವರು ಕತೆ ಚೆನ್ನಾಗಿ ಹೇಳಲಿ ಅಂತಲ್ಲ, ಹಾಡು ಚೆನ್ನಾಗಿ ಹೇಳಲಿ, ಫೇಮಸ್ ಆಗಲಿ ಅಂತಲ್ಲ, ಡ್ಯಾನ್ಸ್ ಮಾಡಲಿ ಅಂತಲ್ಲ. ಅವರಲ್ಲಿ ಕಲ್ಚರ್ ಇದೆ, ಒಂದು ಸಂಸ್ಕಾರ ಇದೆ, ಅದು ಹೊರಗೆ ಬರೋಕ್ಕೆ ಇವೆಲ್ಲ ಸಹಾಯ ಮಾಡುತ್ತೆ. ಇವೆಲ್ಲ ಮಾಡಿಸಿದಾಗ ಒಳಗಡೆ ಏನೋ ಇದೆಯಲ್ಲ ಅವ್ರದ್ದು ಸ್ವಂತದ್ದು, ಅದು ಹೊರಗೆ ಬರಬೇಕು, ಅವರ ಅಸ್ತಿತ್ವದಿಂದ ಬರಬೇಕು. ಅದು ಆವಾಗ ಅದು ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ನಾವು ಕಲ್ಟಿವೇಟ್ ಮಾಡಬೇಕಾಗಿಲ್ಲ. ನಾವು ಸುಮ್ಮನೆ ಹಾಡು ಹಸೆ ಎಲ್ಲ ಕಲಿಸೋದು ಮಕ್ಕಳಿಗೆ, ಪ್ರೋಗ್ರಾಮ್ ಕೊಡೋಕ್ಕೆ, ಸ್ಟೇಜ್ ಮೇಲೆ ಒಂದು 4 ಜನ ಚಪ್ಪಾಳೆ ತಟ್ಟಕ್ಕೆ, ನಮ್ಮ ಮಕ್ಕಳಿಗೂ ಬರುತ್ತೆ ಅಂತ ತೋರ್ಸೋಕ್ಕೆ ಅದು ಮಾಡಿ ಮತ್ತೆ ಬಿಟ್ಬಿಡ್ತೀವಿ. ಅದು ಒಳಗಡೆಯಿಂದ ಏನೋ ಇದೆಯಲ್ಲ ಅಡಗಿರೋದು ಹೊರಗೆ ಬರೋಕ್ಕೆ ಇವೆಲ್ಲ ಸಹಾಯ ಮಾಡೋಂಗೆ ನಾನು ಸಪೋರ್ಟ್ ಮಾಡ್ತೀನಿ. ಅದು ಬರಲಿ ಅಂದಾಗ, ಅದು ಹೊರಗೆ ಬಂದಾಗ ಅವ್ರು ಏನು ಅಂತ ಪ್ರೂವ್ ಆಗಿಬಿಡುತ್ತೆ.